ಎಲ್ಲಪ್ಪ ಆ ವಿಚಿತ್ರ ವಿಚಿತ್ರ ವೀರ್ಯ ಚಿತ್ರಗುಪ್ತ? ನೀನು ಬೂಟ್ಸ್ ಹತ್ರನೇ ಇದೀನಿ ದೊರೆ. ಓಹೋ, ತಾವಿಲ್ಲಿದ್ದೀರೋ? ತಾವಿಲ್ಲಿದ್ರೆ ನನ್ ಕಾಲ್ ಎಳಿತೀರಾ ಅಂತ ನನಗೆ ಚೆನ್ನಾಗ್ ಗೊತ್ತು. ಏನಿವತ್ತು ಗುಂಪು ಕಟ್ಕೊಂಡು ನಾನು ಬಹಳ ಹೊಗಳ್ತಿದ್ದೀರಲ್ಲ? ಹೊಗಳಿದ್ರೆ ತಾನೇ ದೊರೆ ನೀನು ನಿನ್ನ ಮಹಿಮೆನ ತೋರ್ಸೋದು. ನೀನೇನು ಇಲ್ಲಿ 6 ತಿಂಗಳಿಂದ ಆರಾಮಾಗಿ ಮಕ್ಕಳ ಜೊತೆ ಆಡ್ತಾ ಇದೀಯಾ. ಅಲ್ಲಿ ನೋಡಿದ್ರೆ ಭೂಲೋಕದಲ್ಲಿ ನಮಸ್ಕಾರ, ಇದು ಸಫ್ ಎಕ್ಸೆಲ್ ಸಾರಿಗಾಮ ಪಾಲಿಟಲ್ ಚಾಂಪ್ಸ್ ಪವರ್ಡ್ ಬೈ ಇಂಡಿಯಾ ಗೇಟ್ ಬಾಸುಮತಿ ರೈಸ್. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಸಂತೋಷ, ಪ್ರೀತಿ, ಪ್ರೇಮ, ಇದೆಲ್ಲದಕ್ಕೂ ಒಂದು ಹೊಸ ತಿರುವು, ಒಂದು ಹೊಸ ಮೆರುಗು, ಒಂದು ಹೊಸ ಗ್ಲಾಮರ್ ಎಲ್ಲ ಕೊಟ್ಟಿದ್ದು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್. ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಬುದ್ಧಿ, ಪೂರ್ವದ ಜನ್ಮವು ಯಾವುದು, ಈ ಹಾಡುವ ಪುಣ್ಯವು ಯಾರದು, ಈ ದಿನ ಈ ಜನ ನನ್ನದು ನನ್ನದು. ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಬುದ್ಧಿ. ಇವತ್ತು ಜಡ್ಜಸ್ ಸ್ಕೋರ್ನ ಹೈಡ್ ಮಾಡ್ತಾರೆ. ಸೊ ಕಡೆನಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಈಗ ಸ್ವಲ್ಪ ಸ್ಕೋರ್ನ ಬಚ್ಚಿರೋಣ. ಏನಂತೀರಾ? ಜಡ್ಜಸ್ ನ ಕರೆಯೋಣ. ಸೊ ಲೆಟ್ಸ್ ವೆಲ್ಕಮ್ ಸಾಮ್ಯ ಅಂಡ್ ವಿಜಯ್ ಪ್ರಕಾಶ್. ವೀಕ್ಷಕರೇ, ನಮ್ಮ ಇಂದಿನ ಸಂಚಿಕೆಯ ಫಸ್ಟ್ ಕಂಟೆಸ್ಟೆಂಟ್ ರವಿಚಂದ್ರನ್ ಅವರ ಮೆರುಗನ್ನ ವೇದಿಕೆ ಮೇಲೆ ಬೀರೋದಕ್ಕೆ ಬರ್ತಾ ಇದ್ದಾರೆ. ಸಮ್ರಾಟ್, ಪ್ಲೀಸ್ ಕಮ್. ಸೊ ನಾನು ಇವತ್ತು ಅವ್ರದ್ದು ಹಠವಾದಿ ಫಿಲಮ್ ಇಂದ ಆಟ ಹುಡುಗಾಟವೋ ಅಂತ ಒಂದು ಸಾಂಗ್ ಆಡ್ತಾ ಇದ್ದೀನಿ. ಸಾಂಗ್ ಮಾತ್ರ ಸೂಪರ್ ಆಗಿದೆ. ಶಂಕರ್ ಮಹಾದೇವನವ್ರು ಹಾಡಿರೋದು. ಆಟ ಹುಡುಗಾಟವೋ ಪರಮಾತ್ಮ ನಾಟವೋ, ಪಾಠವೋ ನಾಟಕವೋ ಭಗವಂತ ನಾಟವೋ. ಆಟ ಹುಡುಗಾಟವೋ ಪರಮಾತ್ಮ ನಾಟವೋ, ಪಾಠವೋ ನಾಟಕವೋ ಭಗವಂತ ನಾಟವೋ. ಆಸೆ ಇಟ್ಟೋನು ಅವನೇ, ಕನಸು ಕೊಟ್ಟೋನು ಅವನೇ. ಆಸೆ ಇಟ್ಟೋನು ಅವನೇ, ಕನಸು ಕೊಟ್ಟೋನು ಅವನೇ. ಒಂದೇ ಮನೆಯಲ್ಲಿ ಭೇದ ಭಾವ ಇಟ್ಟೋನು ಅವನೇ. ಅವ ಜಾಣನೋ, ಅವನು ಬಲು ಜಾಣನೋ. ಆಟ ಹುಡುಗಾಟವೋ ಪರಮಾತ್ಮ ನಾಟವೋ, ಪಾಠವೋ ನಾಟವೋ ಭಗವಂತ ನಾಟವೋ. ತದ್ಭಿನ್ನಾತಕ ಧಿನ್ನ, ಭಿನ್ನಾತಕ ಧಿನ್ನ, ತದ್ಭಿನ್ನಾತಕ ಧಿನ್ನ, ಭಿನ್ನ ಭಿನ್ನ ಭಿನ್ನ. ಹುಟ್ಟೆಂದ ಮೇಲೆ ಸಾವಿರಲೇಬೇಕು, ತಿಳಿದಿದ್ದರು ತಾನು ಬದುಕಬೇಕು. ಯಾಕೆ ಶಿಕ್ಷೆ ಮಂಚ, ಇದು ನಿನ್ನ ಭಿಕ್ಷೆ. ಈ ಜನರ ಪ್ರೀತಿ ಇದು ಶ್ರೀರಕ್ಷೆ. ಯಾಕೆ ಪರೀಕ್ಷೆ? ತಾಯಿ ಹಾಲು ಕುಡಿಸುವಾಗ ಯಮನು ಕೂಡ ಕಾಯುವ. ತುತ್ತು ಅನ್ನ ತಿನ್ನುವಾಗ ತಾವು ಕೊಡದೆ ನಿಲ್ಲುವ. ಅವನ ಕರುಣೆ ನಿನಗೆ ಇಲ್ಲವೇ? ಈ ಪ್ರಾಣ ನಿನ್ನದಲ್ಲ, ಈ ಜೀವ ಸಾಯುವುದಿಲ್ಲ. ಇವರ ಅಭಿಮಾನಕ್ಕೆ ನೀನು ಸೋಲಬೇಕಲ್ಲ. ನೀ ಇದ್ದರೆ ಇಳಿದು ಬಾರೋ. ಆಟ ಹುಡುಗಾಟವೋ ಪರಮಾತ್ಮ ನಾಟವೋ, ಪಾಠವೋ ನಾಟವೋ ಭಗವಂತ ನಾಟವೋ.
ಇದ್ದೋನು ಅವನೇ ಒಂದೇ ಮನೆಯಲ್ಲಿ ಭೇದ ಭಾವ ಇದ್ದೋನು ಅವನೇ ಅವಜಾಣನೋ ಅವನು ಬಲು ಜಾಣನೋ ಏನಪ್ಪ ಏನನ್ಸುತ್ತಪ್ಪ ನೀಗೆ? ಚೆನ್ನಾಗಿ ಹಾಡಿದ್ದೀನಿ ಅನ್ಕೊಂಡಿದ್ಯಾ? ನೀನ್ ಅನ್ಕೊಂಡಿರೋದು ಎಷ್ಟ್ರ ಮಟ್ಟಿಗೆ ಸರಿ ತಪ್ಪು ಜಡ್ಜಸ್ ಅವರೇನೋ ಡಿಸ್ಕಸ್ ಮಾಡ್ತಾ ಇದಾರೆ. ನೋಡೋಣ ಎಷ್ಟೊತ್ತಾದ್ಮೇಲೆ ಗೊತ್ತಾಗತ್ತೆ ಅವ್ರಿಗೆ. ಏನೋ ಡಿಸ್ಕಸ್ ಮಾಡ್ತಾ ಇದಾರೆ, ಏನು ಅಂತ ಗೊತ್ತಾಗ್ತಾ ಇಲ್ಲ ನಂಗೆ. ಸಮರತ್, ಸರ್ ನಿಜ ಹೇಳಬೇಕು ಅಂದ್ರೆ ಆಕ್ಚುಲಿ ವಿ ಆರ್ ಡಿಸಪಾಯಿಂಟೆಡ್. I don't know ಹೇಗೆ ಹೇಳಬೇಕು ಅಂತ. I think we'll straight away give marks and move on to the next one. Because we really don't want to waste time on this. ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದು ಬರಲಿಲ್ಲ ಅಂದ್ರೆ we don't want to talk about it. 3, 2, 1. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆಟನ ಹುಡುಗಾಟನ ಸಮರತ್ನ ಆಟನ ಏನ್ ಗೊತ್ತಾಗಲಿಲ್ಲ ಇವತ್ತು. ಏನಾಯ್ತು ನಿಂಗೆ? ಗೊತ್ತಿಲ್ಲ ಸರ್, ನನ್ಗೆ ಮೈಯೆಲ್ಲ ಒಂಥರ ಆಗ್ಬಿಡ್ತು ಕಣ ನಿನ್ನ ಹಾಡು ಕೇಳ್ಬಿಟ್ಟು. ಫ್ರಾಂಕ್ಲಿ ಹೇಳ್ಬೇಕಂದ್ರೆ ಇವತ್ತು ನಮ್ಮ ಅಜ್ಜಿ ಬಂದಿದ್ದಾರೆ. ಶಿ ಇಸ್ ವೆರಿ ಲಕ್ಕಿ ಟು ಮೀ, ವೆರಿ ಲಕ್ಕಿ. ಸೊ ನೀವೇನಂದ್ರೆ ಇದ್ರ ಅರ್ಥ ಫೈನಲ್ ಮುಗಿಯೋವರೆಗೂ ನೀವು ಬರ್ತಾ ಇರ್ಬೇಕು. ಅಲ್ಲ, ಅವನಿಗೋಸ್ಕರ ಅವಳಮ್ಮ ಬಹಳ ಕಷ್ಟ ಪಡ್ತಾಳೆ, ಅವಳಿಗೋಸ್ಕರ ನಾನ್ ಕಷ್ಟ ಪಡ್ತೀನಿ. ಅವನಿಗೆ ಎಲ್ಲ ದೇವ್ರು ಒಳ್ಳೇದ್ ಮಾಡ್ಲಿ, ಮುಂದಕ್ಕೆಲ್ಲ ಮುಂದುವರ್ಸ್ಕೊಂಡು ಹೋಗೋ ತರ ದೇವ್ರ ಅನುಗ್ರಹ ಕೊಡ್ಲಿ. ದೇವ್ರು ಎಲ್ರಿಗೂ ಒಳ್ಳೇದ್ ಮಾಡ್ತಾನೆ. ಹೌದು. ಯಾರು ಶ್ರಮ ವಹಿಸ್ತಾರೋ ಅವ್ರಿಗೆ ಅದ್ರ ಫಲ ಸಿಗತ್ತೆ. ಸಮರತ್ ಇಸ್ ಬ್ಯಾಕ್. ಎಷ್ಟು ಚೆನ್ನಾಗಿ ಹಾಡಿದೆ ಅಂದ್ರೆ ನಾವಿಬ್ರು ಸುಮ್ನೆ ನಿನ್ ಪರ್ಫಾರ್ಮೆನ್ಸ್ ಮುಗಿತಿದ್ದಂಗೆ ಅವ್ರು ಅಂದ್ರು 10 out of 10 ಅಂದ್ರು. ನಾನಂದ್ರೆ 10 out of 10. ದೇರ್ ಇಸ್ ನೋ ಕ್ವಶನ್. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ವೆರಿ ಮಚ್. ಇಷ್ಟೇನಾ? ಎಲಿಮಿನೇಷನ್ ರೌಂಡ್ ಅಲ್ಲಿ ಸ್ಕೋರ್ ಹೈಡ್ ಮಾಡ್ತೀವಿ ಅನ್ಬಿಟ್ಟು ರೂಲ್ ಬ್ರೇಕ್ ಮಾಡಿ 10 ಅಂತ ತೋರ್ಸಿದಕ್ಕೆ ಯಾ ಥ್ಯಾಂಕ್ ಯು. ಫೈನ್, whatever. Oh, we were supposed to hide it alla? Yeah. Oh my God, we forgot. ನಮ್ಮ ಸೆಟ್ ಅಲ್ಲಿ ರಾಜಮಾತೆ ಅಂತ ಒಬ್ರಿದ್ದಾರೆ. ಅವರು ಸಮರತ್ ಅವ್ರ ಅಮ್ಮ. ಸಮರತ್ ಮಕ್ಳಿಗೆಲ್ಲ ಹೇಗ್ ಲೀಡರ್, ಸಮರತ್ ಅವ್ರ ಅಮ್ಮಂದ್ರಿಗೆಲ್ಲ ಲೀಡರ್. ಸೊ ವಿ ಜನರಲಿ ಕಾಲ್ ಅವರ್ ರಾಜಮಾತೆ. ಅವ್ರಿಲ್ಲ ಅಂದ್ರೆ ಆಡಿಯನ್ಸ್ ಸೀಟಿಗೆ ಮೇರೆಗೆ ಇರಲ್ಲ. ಸೊ ರಾಜಮಾತೆ, ನಿಮ್ಮ ಮಗನ ಪರ್ಫಾರ್ಮೆನ್ಸ್ ಬಗ್ಗೆ ಏನ್ ಹೇಳ್ತೀರಾ? ಸ್ಟಾರ್ಟಿಂಗ್ ಸ್ವಲ್ಪ ಟೆನ್ಷನ್ ಆಯ್ತು, ಹೇಗಾಡ್ತಾನೋ ಏನೋ ಅಂತ. ಬಟ್ ಆಮೇಲೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾನೆ. ಬಹಳ ಖುಷಿ ಆಗ್ತಿದೆ, ಮಾತಾಡಕ್ ಆಗ್ತಿಲ್ಲ. ಇವ್ನು ಹಾಡ್ಬೇಕಾದ್ರೆ ಇವನು ನೋಡ್ತಾ ಇರ್ಲಿಲ್ಲ. ಅವರು ಸೀರಿಯಸ್ ಆಗಿ ಜಡ್ಜಸ್ನೇ ನೋಡ್ತಾ ಇದ್ರು. ವಿಜಯ್ ಪ್ರಕಾಶ್ ಯಾವಾಗ್ಲಾರು ಅವ್ನು ಚೆನ್ನಾಗಿ ಒಂದ್ಸತಿ ಮಧ್ಯದಲ್ಲಿ ನೋಡ್ದೆ ಭಯ ಆಗ್ಬಿಟ್ಟಿಂಗ್ ನಾನು. ಆಲ್ ದಿ ಬೆಸ್ಟ್ ಕಣ. ಥ್ಯಾಂಕ್ ಯು. ಆಟ ಹುಡುಗಾಟವೋ ಪರಮಾತ್ಮ ನಾಟವೋ, ಪಾಠವೋ ನಾಟವೋ ಭಗವಂತ ನಾಟವೋ. ನಾ ಹೇಳಿಲ್ವಾ, ಪಂಚೆ ಉಟ್ಕೊಂಬಂದ್ರೆ ಈ ವೇದಿಕೆ ಮೇಲೆ ಏನೋ ಒಂಥರ ಮ್ಯಾಜಿಕಲ್ ಪವರ್ ಬರುತ್ತೆ. ವಿಶ್ವನಾಥ 2-3 ವಾರದಿಂದ ಪಂಚೆ ಉಟ್ಕೊಂಬಂದು ಮೆಡಲ್ ತಗೊಂಡಿದ್ದ. ಈ ಸರಿ ಸಮರತ್ ಪಂಚೆ ಉಟ್ಕೊಂಬಂದ, ಅವನಿಗೆ 10 on 10 ಬಂದ್ಬಿಡ್ತು. ನೆಕ್ಸ್ಟ್ ಬರ್ತಾ ಇರೋದು ಪಂಚೆ ಎಲ್ಲ ಪ್ಯಾಂಟ್ ಹಾಕೊಂಡಿದ್ದಾನೆ, ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದಾನೆ, ಸಿದ್ಧಾರ್ಥ್. ನೀನು ರಾಜಾ ಹೂಬೆ, ಯಾರ ನೀನು ಮಲ್ಲಿಗೆ ಹೂಬೆ, ಎಳೆ ಓ ಚೆಲುವೆ, ಚೆಲುವಿನ ಹೂಬೆ, ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ, ಹೇಳಿ ಹೂಗಳೇ, ಯಾರ ನೀನು ರೋಜಾ ಹೂವೆ, ಯಾರ ನೀನು ಮಲ್ಲಿಗೆ ಹೂವೆ, ಹೇಳೆ ಓ ಚೆಲುವೆ, ಚೆಲುವಿನ ಹೂವೆ, ಸೌಗಂಧ ಹೂವಲ್ಲಿ ಕೂಡಿಕೊಂಡಿದ್ದಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ, ಕಣ್ಣಲ್ಲಿ ಸೇರಿಕೊಂಡಿದ್ದಂತೆ ಹೇ ಹೇ ಹೇ. ಯಾರ ನೀನು ರೋಜಾ ಹೂವೆ, ಯಾರ ನೀನು ಮಲ್ಲಿಗೆ
ಹೂವಿನ ಬಣ್ಣ ನೋಡು, ಹೂವೆಂದು ಪ್ರೀತಿ ಮಾಡು, ಹೆಣ್ಣಿನಲ್ಲಿ ಸಂಗೀತ ಕೇಳಿ ನೋಡು, ಸಂಗೀತಕ್ಕೆ ಸ್ಫೂರ್ತಿ ಹೆಣ್ಣು ನೋಡು, ಹೆಣ್ಣೆ ಸಂಗೀತವೆಂದು ಹಾಡು, ದಾಳಿ ಮಾಡು ಲೈಫಲ್ಲಿ ಸೌಗಂಧ ಸೌಂದರ್ಯ ಸಂಗೀತ ನಿನ್ನದು, ಯಾರ ನೀನು ರೋಜಾ ಹೂವೆ, ಯಾರ ನೀನು ಮಲ್ಲಿಗೆ ಹೂವೆ, ಹೇಳೆ ಓ ಚೆಲುವೆ, ಚೆಲುವಿನ ಹೂವೆ, ಸೌಗಂಧ ಹೂವಲ್ಲಿ ಕೂಡಿಕೊಂಡಿದ್ದಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ, ಹೆಣ್ಣಲ್ಲಿ ಸೇರಿಕೊಂಡಿದ್ದಂತೆ ಎಷ್ಟ್ ಚೆನ್ನಾಗ್ ಆಡ್ತೀಯ ನೀನು, ಎಷ್ಟ್ ಚೆನ್ನಾಗ್ ಸ್ಮೈಲ್ ಮಾಡ್ತೀಯ ನೀನು. ನಿನ್ ಪರ್ಫಾರ್ಮೆನ್ಸ್ ಹೆಂಗಿತ್ತು ಕೇಳೋಣ? ಓಕೆ. ಯಾರು ನೀನು ಇಷ್ಟ ಚೆನ್ನಾಗಿ ಹಾಡ್ದೆ, ಸಕ್ಕದ ಹಾಡ್ದೆ ಕಣ. ಥ್ಯಾಂಕ್ ಯು ಸರ್. ನೀನು ಅಷ್ಟೇ, ಯು ಆರ್ ಆಲ್ಸೋ ಸರ್ಪ್ರೈಸಿಂಗ್ ಅಸ್ ಎವ್ರಿ ಟೈಮ್. ಬೇರೆ ಬೇರೆ ಸ್ಟೈಲ್ಸ್ ಹಾಡ್ತೀಯಾ, ಕೆಲವೊಮ್ಮೆ ಸಾಫ್ಟ್ ಸಾಂಗ್ಸ್ ಹಾಡಿದ್ಯಾ, ರೊಮ್ಯಾಂಟಿಕ್ ಹಾಡಿದ್ಯಾ. ದಿಸ್ ವಾಸ್ ಎ ವೆರಿ ಪವರ್ಫುಲ್ ನಂಬರ್. ಬಹಳ ಚೆನ್ನಾಗಿ ಹಾಡ್ದೆ, ಬಟ್ ವೆರಿ ಮೈನ್ಯೂಟ್ ಮಿಸ್ಟೇಕ್ಸ್ ಹಿಯರ್ ಅಂಡ್ ದೇರ್. ಸೊ ಅದರಿಂದಾಗಿ ನಿನ್ನ ಅಂಕಗಳನ್ನು ನಾವು ಡಬ್ದಲ್ಲಿ ಹಾಕ್ತೀವಿ. ಬಟ್ ವೆರಿ ನೈಸ್. ಥ್ಯಾಂಕ್ ಯು ಸರ್. ಸಿದ್ಧಾರ್ಥ್, ಎಸ್ ಮ್ಯಾಮ್. ನಿನ್ ಸಿಂಗಿಂಗ್ ಅಲ್ಲಿ ಒಂದು ಸ್ಪೆಷಲ್ ಸ್ಟೈಲ್ ಇದೆ. ಇಟ್ ಹ್ಯಾಸ್ ಅ ಫ್ಲೇರ್. ಅದು ನೀನ್ ಟ್ರೈ ಮಾಡಿ ಬರುತ್ತೋ ಅಥವಾ ಮಾಡದೆ ಬರುತ್ತೋ ಗೊತ್ತಿಲ್ಲ, ಅದೇನೋ ಒಂದು ಸ್ಟೈಲ್ ಇದೆ, ಅದು ಹೇಳ್ಕೊಟ್ಟು ಬರಲ್ಲ. ಅದು ನೀನ್ ಪ್ರೊನೌನ್ಸ್ ಮಾಡೋದನ್ನು ಒಂದು ನಿಂದೆ ಅದ್ ಸ್ಟೈಲ್ ಇದೆ. ಅದರಿಂದ ಒಂದು ಎಕ್ಸ್ಟ್ರಾ ಬ್ಯೂಟಿ ಬರುತ್ತೆ ನಿನ್ ಹಾಡ್ಗೆ. ಆಮೇಲೆ ಕೊನೆಯಲ್ಲಿ ನೀನು ಒಂದು ಹಿಡಿದ್ ಹೇ ಅಂತ ಮಾಡ್ದ, ಫುಲ್ ವಿಬ್ರಾಟೋ ಮಾಡಿ. ಒಂದ್ಸಲ ಪ್ಲೀಸ್, ಇನ್ನೊಂದ್ಸಲ ಮಾಡು. ಇಟ್ಸ್ ಸೋ ಬ್ಯೂಟಿಫುಲ್. ತುಂಬಾ ಚೆನ್ನಾಗಿತ್ತು ಕಣೋ. ಇನ್ ಲವ್ ವಿತ್ ದ ಸಾಂಗ್ ಅಂಡ್ ಇವನ್ ಸ್ಕೋರ್ ಆಮೇಲೆ ಗೊತ್ತಾಗುತ್ತೆ. ಓಕೆ, ಗುಡ್ ಲಕ್. ನೆಕ್ಸ್ಟ್ ಇಲ್ಲಿ ಬಂದು ಪರ್ಫಾರ್ಮ್ ಮಾಡ್ತಾ ಇರೋದು ಸುಹಾಸ್. ಬಾ. ಗೋವಿಂದ ಗೋವಿಂದ ನಮ್ಮ ಶಾಸ್ತ್ರಿ ಅನ್ಕೊಂಡ್ಬಿಟ್ರ ನನ್ನ. ಇವತ್ತು ರವಿಚಂದ್ರನ್ ಮ್ಯೂಸಿಕ್ಗೆ ನಾನು ತ್ರಿಪುರ ಸುಂದರಿ ಹೇಳ್ತಾ ಇದ್ದೀನಿ. ಅದಕ್ಕೆ ಅವ್ರು ಹಿಂಗ್ ಡ್ರೆಸ್ ಹಾಕೊಂಡಿದ್ದಾರೆ, ಅದಕ್ಕೆ ನಾನು ಹೀಗೆ ಡ್ರೆಸ್ ಮಾಡ್ಕೊಂಡ್ ಬಂದಿದ್ದೀನಿ. ಡುಮ್ ಡುಮ್ ಡೋಲ್ ರಾಕ್ ಅಂಡ್ ರೋಲ್. ಡುಮ್ ಡುಮ್ ಡೋಲ್ ರಾಕ್ ಅಂಡ್ ರೋಲ್, ಡುಮ್ ಡುಮ್ ಡೋಲ್ ರಾಕ್ ಅಂಡ್ ರೋಲ್. ಐನೂರು ಗೆಟಪ್ ಅಲ್ಲಿ ಮದ್ವೆ ಮಾಡ್ಸಕ್ ಹೋಗ್ತಿದ್ದೀನ? ಅಲ್ಲ, ಮದ್ವೆ ಮಾಡ್ಕೊಂಡ್ ಬರ್ತಾ ಇದ್ದೇನೆ. ಸುಹಾಸ್, ಹಂಗೆಲ್ಲ ಕುಣಿಯಕ್ ಮುಂಚೆ ಬೆಲ್ಟ್ ಹಾಕೊಂಡಿದ್ಯಾ ನೀನು ಕರೆಕ್ಟ್ ಆಗಿ? ಇಲ್ಲರೆ ಡಿಂಗ್ 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 ಆಗ್ಬಿಡುತ್ತೆ ಆಮೇಲೆ. ಎಲಾಸ್ಟಿಕ್ ಏನ್ ಯಾರು ಎಲಾಸ್ಟಿಕ್ ಜಾರಲ್ಲ ಅಂತ ಯಾರು ಹೇಳಿದ್ದು? ಎಲಾಸ್ಟಿಕ್ ಅಷ್ಟೇ, ಡಸಂಟ್ ಸ್ಟಿಕ್ ದೇರ್. ಯಾರು ಹೇಳ್ತಿದ್ದಿ? ತ್ರಿಪುರ ಸುಂದರಿ. ಯಾರು? ಸೌಮ್ಯ ಮ್ಯಾಮ್ ಮತ್ತೆ ನೀವು. ಸೌಮ್ಯ ಮ್ಯಾಮ್ ಮತ್ತೆ ನಾನು. ಡಿಪ್ಲೊಮ್ಯಾಟಿಕ್ ಅವನು, ಯಾರನ್ನೂ ಡಿಸಪಾಯಿಂಟ್ ಮಾಡಲ್ಲ. ಏನು ಪುರೋಹಿತನ? ಮದ್ವೆ ಮಾಡಕ್ ಬಂದಿದ್ಯಾ ಮದ್ವೆ ಮಾಡ್ಕೊಳಕ್ ಬಂದಿದ್ಯಾ? ಮದ್ವೆ ಮಾಡ್ಕೊಳಕ್ ಬಂದಿದಾನಂತೆ. ಅಯ್ಯೋ, ನನಗೇನು ಇವನು ಮದುವೆ ಮಾಡ್ಸೋ ಪುರೋಹಿತರ ತರ ಇದ್ದಾನೆ. ಅವ್ರ ಅಮ್ಮ ತಲೆ ಚಿಚ್ಕೋತಾ ಇದಾರೆ. ಏನಪ್ಪ ಮದ್ವೆ ಮಾಡ್ಕೋತೀಯ? ಎಷ್ಟೋ ವಯಸ್ಸು ನಿಂದು? 9. ಮದ್ವೆ ಅಂದ್ರೆ ಏನ್ ಗೊತ್ತಾ ನಿಂಗೆ? ಮಾಡ್ಕೊಳ್ಳೋ ಎಲ್ಲ ಗೊತ್ತಾ, ಆಮೇಲೆ ಗೊತ್ತಾಗುತ್ತೆ ಮದುವೆ ಅಂದ್ರೆ ಏನು ಅಂದ್ಬಿಟ್ಟು ಆಮೇಲೆ ಗೊತ್ತಾಗುತ್ತೆ. ಎಕ್ಸ್ಪೀರಿಯನ್ಸ್ ಟಾಕಿಂಗ್. ಆಲ್ ದ ಬೆಸ್ಟ್ ಕಣೋ ಮದ್ವೆಗೆ. ಡುಮ್ ಡುಮ್ ಡೋಲ್ ರಾಕ್ ಅಂಡ್ ರೋಲ್, ಡುಮ್ ಡುಮ್ ಡೋಲ್ ರಾಕ್ ಅಂಡ್ ರೋಲ್, ಡುಮ್ ಡುಮ್
ತ್ರಿಪುರಾ ಸುಂದರಿ ಬಾರಣಿ ಹಸಮನೆಗೆ ಮದುವೆ ಮುಗಿದರೆ ರಾತ್ರಿಯೇ ಮೆರವಣಿಗೆ ನಡೆ ನಡೆ ಮೆಲ್ಲಗೆ ದುಂಡು ದುಂಡು ಮಲ್ಲಿಗೆ ಮಂಜದ ಗಂಡಿಗೆ ದುಡಿಯಾಗೆ ಮೆಲ್ಲಗೆ ಡುಮ್ ಡುಮ್ ಡೋಲ್ ರಾಕ್ ಅಂಡ್ ರೋಲ್ ಡುಮ್ ಡುಮ್ ಡೋಲ್ ರಾಕ್ ಅಂಡ್ ರೋಲ್ ಡುಮ್ ಡಡ್ ಡುಮ್ ಡೋಲ್ ಡುಮ್ ಡಡ್ ಡುಮ್ ಡೋಲ್ ಡುಮ್ ಡಡ್ ಡುಮ್ ಡೋಲ್ ಡುಮ್ ಡಡ್ ಡುಮ್ ಡೋಲ್ ಅಕ್ಕಿಗಳು ತರಿಸಿ ಬೆನವಿಲ್ಲೆ ತಲೆ ಕೊಡಿಸಿ ಮೂರು ನಾಮ ಬರೆಸಿ ಬೇಗ ತೆಂಗಿನಕಾಯಿ ತರಿಸಿ ಕಳಶ ಪೂಜೆ ಮಾಡದೇನೆ ಕಾರ್ಯ ನಡೆಯದು ಚಿನ್ನ ಕಾಸು ಬೀಳದೇನೆ ಮಂತ್ರ ಮುಗಿಯದು ಹಮ್ಮಕೊಂಡ ಬಿಲ್ಲದೆ ಬೆಲೆ ಸುದ್ದಿ ಹೋಗದೆ ಅಯ್ಯೋ ನಾನು ಏನು ಮಾಡಲೆ ಹೇಗೆ ಮೈ ಬಿಡಲೆ ಏನು ಮಂತ್ರ ಹೇಳಲೆ ಹೇಗೆ ಮದುವೆ ಮಾಡಲೆ ಡುಮ್ ಡುಮ್ ಡೋಲ್ ರಾಕ್ ಅಂಡ್ ರೋಲ್ ಡುಮ್ ಡುಮ್ ಡೋಲ್ ರಾಕ್ ಅಂಡ್ ರೋಲ್ ಮದುವೆಯ ದಿನವೇ ನೀ ಅಳುವುದು ತರವೇ ತಿಥಿ ಭಯ ಬಿಡು ಮಗುವೆ ಇದು ಹೊಸ ತರ ಮದುವೆ ಮಂತ್ರತಂತ್ರದಿಂದ ಎಂದು ಲಗ್ನವಾಗದು ಬ್ರಹ್ಮ ಬರದ ಮದುವೆಗೆಂದು ವಿಘ್ನ ಬಾರದು ಚಿತೆಯನ್ನು ತಂದರು ಕುಡಿ ಹಾಕಿ ಇಟ್ಟರು ಲಂಕೆ ಬೆಂಕಿಯಾಗಲಿಲ್ಲವೇ ಬುದಿಯಾಗಲಿಲ್ಲವೇ ಮಂಕೆ ಇನ್ನು ತಿಳಿಯಲಿಲ್ಲವೇ ಮದ್ವೆ ಆಸೆ ಇಲ್ಲವೇ ಡುಮ್ ಡುಮ್ ಡೋಲ್ ರಾಕ್ ಅಂಡ್ ರೋಲ್ ಡುಮ್ ಡುಮ್ ಡೋಲ್ ರಾಕ್ ಅಂಡ್ ರೋಲ್ ಡುಮ್ ಡಡ್ ಡುಮ್ ಡೋಲ್ ಡುಮ್ ಡಡ್ ಡುಮ್ ಡೋಲ್ ಡುಮ್ ಡುಮ್ ಡೋಲ್ ಡುಮ್ ಡಡ್ ಡುಮ್ ಡೋಲ್ ತ್ರಿಪುರಾ ಸುಂದರಿ ಬಾರಣಿ ಹಸಮನೆಗೆ ಮದುವೆ ಮುಗಿದರೆ ರಾತ್ರಿಯೇ ಮೆರವಣಿಗೆ ಬರೆ ಬರೆ ಮೆಲ್ಲಗೆ ದುಂಡು ದುಂಡು ಮಲ್ಲಿಗೆ ಅಂಜದ ಗಂಡಿಗೆ ಜೋಡಿಯಾಗೆ ಮೆಲ್ಲಗೆ ವಿಜಯನ್ ಸಾಮ್ಯ ಇವನು ಮದ್ವೆ ಮಾಡ್ಕೊಳ್ಳೋ ತರ ಹಾಡಿದಾರ ಇಲ್ವಾ? ಮದ್ವೆ ಮಾಡ್ಕೊಳಕ್ ಬಂದಿದೆ, ಆದ್ರೆ ಎಂಗೇಜ್ಮೆಂಟ್ ವರೆಗೆ ನಿಂತಿದೆ ನಿನ್ ಮದ್ವೆ. ಇನ್ನು ಸ್ವಲ್ಪ ಶ್ರಮ ವಹಿಸ್ಬೇಕು ಮದುವೆ ಮಾಡ್ಕೊಳಕ್ಕೆ. ಬಟ್ ಚರಣಗಳಲ್ಲಿ ಇನ್ನು ಸ್ವಲ್ಪ ಎನರ್ಜಿ ಮಿಸ್ಸಿಂಗ್ ಅಂತ ನನ್ಗನ್ನಿಸ್ತು. ಸೊ ಅಂಡ್ ಬಹಳ ಟ್ರಿಕ್ಕಿ ಸಾಂಗ್ ತಗೊಂಡಿದ್ದೆ, ಚೆನ್ನಾಗಿ ನಿಭಾಯಿಸಿದ್ಯಾ. ನೋಡ್ಬೇಡ ಕಣೋ ಬೇಜಾರ್ ಮಾಡ್ಕೊಂಡು, ನಮ್ಗೆ ಸಂಕಟ ಆಗತ್ತೆ. ಚೆನ್ನಾಗಿ ಮಾಡಿದೆ. ನಿನ್ನ ಅಂಕಗಳನ್ನ ನಾನು ಇದ್ರಲ್ಲಿ ಹಾಕ್ತಾ ಇದೀನಿ. ಓಕೆ, ಆಲ್ ದ ಬೆಸ್ಟ್. ಮಶ್ರೂಮ್ ಅದಿತಿ ಒಬ್ಳಿದಾಳೆ ಮಧ್ಯದಲ್ಲಿ ಒಂದು ಚೇಂಜ್ ಮಾಡ್ತಾ ಇರ್ತಾಳೆ ಟ್ಯೂನು. ಇವಾಗ ಇವನು ಸೇರ್ಕೊಂಡ್ಬಿಟ್ಟಿದ್ದಾನೆ ಆ ಲಿಸ್ಟ್ಗೆ. ಅದು ಹಾಡು ಸೀತೆಯನ್ನು ತಂದ, ಅದು ಸೀತೆಯನ್ನು ತಂದರು, ಅದು ಹಾಡು ಸೀತೆಯನ್ನು ತಂದರು, ಅದೆಲ್ಲ ಟ್ಯೂನು. ಸೀತೆಯನ್ನು ತಂದರು ಅದು ಟ್ಯೂನು. ಕೂಡಿ ಹಾಕಿ ಇಟ್ಟರು ಲಂಕೆ ಬೆಂಕಿಯಾಗಲಿಲ್ಲವೇ ಬೂದಿಯಾಗಲಿಲ್ಲವೇ ಮಂಕೆ. ಸೀತೆಯನ್ನು ತಂದರು ಕೂಡಿ ಹಾಕಿ ಇಟ್ಟರು ಲಂಕೆ. ನೀನ್ ಅದ್ರಲ್ಲಿ ಇನ್ನೊಂದು ಆಡ್ ಲಂಕೆ ಅಂತ ಹಾಡಿದ್ ಎಷ್ಟು ಚೆನ್ನಾಗಿದೆ ಕಣೋ. ಅಯ್ಯೋ. ಆಮೇಲೆ ಅಗೇನ್ ದಿಸ್ ಇಸ್ ಅ ಡ್ಯೂಯೆಟ್ ಸಾಂಗ್. ಬಾಲೂಜಿ ಜೊತೆ ಛಾಯಾ ಅವ್ರು ಹಾಡಿರೋದು, ಹುಡುಗನ್ ಪಾರ್ಟಿಗೆ ಛಾಯಾ ಅವ್ರು ಹಾಡಿರೋದು. ಅವ್ನ್ ಎರಡೂನು ಅವ್ನ್ಗೆ ಎಷ್ಟಾಗುತ್ತೋ ಅಷ್ಟು ಚೇಂಜ್ ಮಾಡ್ಕೊಂಡು ಹಾಡ್ತಾ ಇದ್ದ. ಸಾಫ್ಟ್ ಆಗಿ ಮಾಡ್ಕೊಂಡು ಸ್ಕ್ರೀಚಿ ವಾಯ್ಸ್ ಮಾಡ್ಕೊಂಡು ಹಾಡಕ್ ಟ್ರೈ ಮಾಡ್ದ. ಆಮೇಲೆ ಓ ಅಂತ ಮಾಡ್ಕೊಂಡು ಹಾಡ. ನೆಕ್ಸ್ಟ್ ಕಂಟೆಸ್ಟೆಂಟ್ ರಾಮ್ಯಾ. ಮೇಘರಾಜನೇ ನೋಡಿ ನೋಡಿ ನೋಡಿದ್ರಲ್ಲ ನನ್ನ ಹಾಡಿಗೆ ಮೇಘರಾಜ ಓಡಿ ಓಡಿ ಬರ್ತಾ ಇದ್ದಾನೆ, ಜೊತೆಗೆ ಸಿಡಿಲು ಮಿಂಚಿನೆಲ್ಲ ತಗೊಂಡ್ಬರ್ತಾ ಇದ್ದಾನೆ. ಸೊ ನಾನ್ ಸೆಟ್ಟಲ್ ಪರ್ಫಾರ್ಮ್ ಮಾಡಿದಾಗ ಮಳೆನೇ ಬರ್ಬೋದು. ನಿಮ್ಮ ಚಪ್ಪಾಳೆಯ ಸುರಿಮಳೆ ನನಗೆ ಸಿಗತ್ತಲ್ವಾ? ಮೇಘರಾಜನೇ ನೋಡಿ ನೋಡಿ ಓ
ಬಂದ ಬಂದ ಮೇಘರಾಜ ನಮ್ಮ ಊರ ಕೆರೆಗೆ ತಂದ ತಂದ ಜೀವ ಕಳೆಯ ನಮ್ಮ ಊರ ಬೆಳೆಗೆ ಗಗನ್ ಏನ್ ಮಾಡ್ತಿದ್ನ ಇವತ್ತು ನಾನು ಹಿಂಗ್ ಹಂಗ್ ಮಾಡ್ಬೇಕು ಅನ್ಸ್ತಾ ಇದೆ ಕಣೆ. ರಿಯಲಿ 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 ನಿಜ ಏನೋ. ಅಂಡ್ ರಮ್ಯಾ ಇವತ್ತು ಐ ಪರ್ಸನಲಿ ಲೈಕ್ ಇಟ್. ಸೊ ಜಡ್ಜಸ್ ನೀವ್ ಹೇಳ್ಬೇಕು ಹೇಗಿತ್ತು ರಮ್ಯಾ ಪರ್ಫಾರ್ಮೆನ್ಸ್? ರಮ್ಯಾ ಬಹಳ ಚೆನ್ನಾಗಿ ಹಾಡಿದೆ. ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಶ್ರುತಿ ಸೇರ್ತಿರ್ಲಿಲ್ಲ, ಫ್ಲಾಟ್ ಅನ್ನಿಸ್ತು ನನಗೆ. ನಂತರ ಚರಣದಿಂದ ಜಸ್ಟ್ ನೀನು ಹಾಡು ಇಬ್ರು ಒಂದಾಗ್ಬಿಟ್ರಿ. ಅಷ್ಟು ಸುಂದರವಾಗಿ ಹಾಡಿದೆ ನೀನು. ರಮ್ಯಾ ಶೀರಿ ಪರ್ಫಾರ್ಮೆನ್ಸ್ ಅಲ್ಲಿ ನಂಗೆ ಯಾವಾಗ್ಲೂ ತುಂಬಾ ಇಷ್ಟ ಆಗೋದು ಸಾಂಗ್ ಸೆಲೆಕ್ಷನ್. ಎಲ್ಲ ಟಫ್ ಸಾಂಗ್ ಸೆಲೆಕ್ಟ್ ಮಾಡ್ತಾಳೆ, ಅದಕ್ಕೆ ಫುಲ್ ಜಸ್ಟಿಸ್. ಜಾನಕಿಯಮ್ಮ ಹಾಡಿರೋದು ದಿಸ್ ಇಸ್ ಸಚ್ ಅ ಬ್ಯೂಟಿಫುಲ್ ಸಾಂಗ್. ಹಂಸಲೇಖ ಅವರು ಸಂಗೀತ ಸಾಹಿತ್ಯ, ಅಂಡ್ ಇಟ್ ಇಸ್ ನಾಟ್ ಅನ್ ಈಸಿ ಸಾಂಗ್ ಟು ಸಿಂಗ್. ಆದ್ರೆ ಒಂದು ರಮ್ಯಾ, ನರ್ವಸ್ ಆಗಿದ್ಯಾ ಇವತ್ತು ನೀನು? ಪವರ್ ಒಂದ್ ಸ್ವಲ್ಪ ಕಡಿಮೆ ಇತ್ತು ಕೆಲವು ಕಡೆ ಎಲ್ಲ. ಆಮೇಲೆ ಎಂಡಿಂಗ್ ಮಾಡುವಾಗ ಇನ್ ಸ್ವಲ್ಪ ಜಾಸ್ತಿ ಅದನ್ನ ಎಳ್ದಿದ್ರೆ ಚೆನ್ನಾಗಿರ್ತದೆ. ಬಂದ ಮೇಘರಾಜ ನಮ್ಮ ಊರ ಕಡೆಗೆ ಅದಿನ್ ಸ್ವಲ್ಪ ಜಾಸ್ತಿ ಎಳಿಲಿ ಅಂತ ಅನ್ಕೋತಾ ಇದ್ದೆ. ಅಷ್ಟೊತ್ತಿಗೆ ನೀನ್ ಒಂಚೂರು ಕಟ್ ಮಾಡ. ಈವನ್ ಸಂಗತಿ ಹಾಡಿ ಎಂಡ್ ಮಾಡ ಕಡೆಗೆ ಕಡೆಗೆ ಹಾಡಿದ್ಯಲ್ಲ, ಅದು ಅರ್ಧದಲ್ಲೇ ಮುಗ್ದೋಯ್ತು. ನಿಂಗೆ ಅದಕ್ಕೆ ಉಸಿರೇ ಸಿಕ್ಲಿಲ್ಲ. ಆದ್ರೆ ಅಂತ ಬ್ರೆತ್ ತಗೊಂಡ್ರೆ ಫುಲ್ ಬ್ರೆತ್ ಸಿಗತ್ತೆ ನಿಂಗೆ, ಆವಾಗ ಲೈನ್ ಜಾಸ್ತಿ ಹಾಡ್ಬೋದು. ಆದ್ರೆ ಅದು ಜನಗಳಿಗೆ ಗೊತ್ತಾಗ್ಬಾರ್ದು ನೀನ್ ತಗೊಂಡಿದ್ಯಾ ಅಂತ. ದಟ್ ಈಸ್ ಆಲ್ಸೋ ಅ ಟ್ರಿಕ್. ರಮ್ಯಾ ಸ್ಕೋರ್ ನೋಡೋಣ ಜಡ್ಜಸ್. ನೆಕ್ಸ್ಟ್ ಸ್ಪರ್ಧಿ ಅವ್ರ ದೊಡ್ಡ ಹೀರೋಯಿನ್ ಅಪ್ಪ, ಬಾಂಬೆ ಹೀರೋಯಿನ್ನು. ನಮ್ಮ ಕನ್ನಡದ ಜಿ ಕನ್ನಡ ಟಿವಿಯ ಸರಿಗಮಪ ಲಿಟಲ್ ಚಾಂಪ್ಸ್ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಮಿನಿ ಶಿಲ್ಪಾ ಶೆಟ್ಟಿ. ಕೀರ್ತನ ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು. ಇವಾಗ ರಾಜ ರಾಜ ಜಾಕಿ ಚಾನ್ ಜೇಮ್ಸ್ ಬಾಂಡ್ ಇವನ ಮುಂದೆ ಕೂರಿ ಮಂದೆ. ನನ್ ಕನ್ಸಿನ ರಾಜನ ನನ್ ಕನ್ಸಿನ ರಾಜನ ಹುಡ್ಕೋದಕ್ಕೆ ಸ್ಟೇಜ್ ಮೇಲೆ ಹೋಗ್ತೀನಿ. ನೀವು ಬರ್ತೀರಲ್ಲ? ಇವಳು ಡ್ರೆಸ್ ಮಾಡ್ಕೊಂಬಂದ್ ಕೂತ್ಕೊಂಡಾಗ್ಲೇ ನಂಗೆ ಗೊತ್ತಾಗೋಯ್ತಿವಳ ಯಾವ ಹಾಡು ಹೇಳ್ತಿದ್ದಾಳೆ ಅಂತ. ರಾಜ ರಾಜ ಪ್ರೀತ್ಸೋ ತಪ್ಪ ಫಿಲ್ಮ್ದು ದಿಟ್ಟ
ದಿಟ್ಟೋ ಹಿಂಗೇನೆ ನೀವ್ ಹೋಗಿ ಹಾಡ್ ನೋಡಿ. ರೆಡಿ? ರೆಡಿ. ಅದೇ ತರ ಹಾಡ್ಬೇಕು, ಫುಲ್ ನಟ್ ಕಟ್ಟಾಗಿ. ರೆಡಿನಾ? ಶಿಲ್ಪಾ ಶೆಟ್ಟಿನೇ ನಿನ್ ಆಕ್ಟಿಂಗ್ ನೋಡಿ ಬಿದ್ದೋಗ್ಬಿಡ್ಬೇಕು. ಓಕೆನಾ? ಗುಡ್ ಲಕ್. ಹುಡುಗ ರಾಜದ ರಾಜ ಸುಕುಮಾರ ಋತುವೀರ ಯಾರು ಇಲ್ಲ ಇವನ ಮುಂದೆ ಇಂಟು ಪಾಂಡ ಇವನ ಮುಂದೆ ಗುರಿ ಮಂದೆ ಹತ್ತಾನೆ ನಗಿಸ್ತಾನೆ ಆಡ್ತಾನೆ ನನ್ನ ರಾಜ ರಾಜ ಅನಗು ಕಾಯಿತ ಇರ್ತೀನಿ ನನ್ನ ಸುತ್ತ ಆಗಾಡು ಕಾಯಿತ ಇರ್ತೀನಿ ಹಾಡುತ್ತ ಬಂದಿದ್ದಾನಂತೆ ನನ್ನ ರೋಮಿಯೋ ಸುದ್ದಿ ಕೊಟ್ಟಿದ್ದೆ ನನ್ನ ಹೃದಯ ರೇಡಿಯೋ ಬಂದ ಕೂಡಲೇ ಪ್ರೀತಿಯಿಂದಲೇ ಕನ್ಯಾ ಸೇವೆಗೆ ನಾನು ಟಾಟ ಹೇಳಿದ ರಾಜ 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 ಹೆಂಗಿರಬೇಕು ಗೊತ್ತಾ ನನ್ನ ರಾಜ 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 ಕನಸಿನ ರಾಜ ನಾ ಮಿಚ್ಚು ಹುಡುಗ ರಾಜದ ರಾಜ ನಾ ತಿಂದು ರಸಗುಲ್ಲ ನನ್ನನ್ನೆಲ್ಲ ರಾಜ ರಾಜ ಪ್ರಮೋಚಮ ಭೀಮ ಇಕ್ರು ಬೇಕಿಲ್ಲ ಧೀರ ಇಕ್ರೆ ಸಕ್ರೆ ಬೆಲ್ಲ ಸುಕುಮಾರ ಋತುವೀರ ಯಾರು ಇಲ್ಲ ಅವರ ಮುಂದೆ ದಕ್ಷಾನ ಇಂಟು ಪಾಂಡ ಅವನ ಮುಂದೆ ಗುರಿ ಮಂದೆ ನಿನ್ನ ರಾಜ ಯಾರೇ? ವಿಜಯ ಪ್ರಕಾಶ್ ರಾಣಿ ರಾಣಿ ನೀವು ಅಬ್ಸರ್ವ್ ಮಾಡಿದ್ರೆ ವಿಜಯ್, ಇವಳು ಆಡಿಷನ್ ಟೈಮಲ್ಲಿ ಇಷ್ಟು ನುಲಿತಾ ಇರ್ಲಿಲ್ಲ. ನಿಮ್ಮನ್ನ ಪ್ರತಿ ವಾರ ನೋಡಿ 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 ಇರ್ತಾಳೆ ಜೀ ಅಂತ ನೀವು ಬಂದ ತಕ್ಷಣ. ನೀನ್ ಹಾಡ್ ಕೇಳಿದ್ರೆ ನಾವೆಲ್ಲ ನಲಿತಾ ಇರ್ತೀವಿ ಗೊತ್ತಾ, ಅದು ಅವಳು ನುಲಿತಾ ಇರ್ತಾಳೆ. ಅದೇ ಹೇಳಿದ. ಇವಳು ಪರ್ಫಾರ್ಮೆನ್ಸ್ ಹೇಳಿ, ರಾಜ ರಾಜ ಅಂತ ಕರೆದ್ಲಲ್ಲ, ಇಂಪ್ರೆಸ್ ಆಯ್ತಾ ನಿಮಗೆ? ಅಲ್ಲ, ಇಂಪ್ರೆಸ್ ನಾವು ಮೊದ್ಲಿಂದ ಆಗ್ಬಿಟ್ಟಿದೀವಿ. ರಾಜ 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 ಅಂತಿದ್ರೆ ಏನೋ ಒಂಥರ ರಾಜ ಯಾರ್ ರಾಜ ಅನಿಸ್ತಿತ್ತು. ಅಷ್ಟು ಸುಂದರವಾಗಿ ರಾಜ ರಾಜ ಅಂತ ಹಾಡ್ತಾ ಇದ್ದೆ. ಮತ್ತೆ ಅಲ್ಲೊಂದು ಬಿರ್ಕಾ ಇದೆಯಲ್ಲ, ಅದ್ರೊಳಗೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಆದ್ರೂ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ರಾಜ ರಾಜ ಕೈನೇನೋ ಹಿಂಗ್ ಮಾಡಿ ಮಾಡಿ ಹಾಡ್ತಾ ಇದ್ಲು. ಅದನ್ನ ಕೈಯಿಂದ ಬರ್ತಿತ್ತೇನೆ ಅದು ರಾಜ ರಾಜ ಅನ್ಬಿಟ್ಟು ಬಹಳ ಮುದ್ದಾಗಿ ಹಾಡ್ದೆ. ವಂಡರ್ಫುಲ್. ಇವತ್ತಿನ ದಿನ ಎಲಿಮಿನೇಷನ್ ಇದೆ ಅಂದ್ರೆ ಒಬ್ರೊಬ್ರು ಒಂದೊಂದು ಬಾಣ ತೆಗೆದು ಬಿಡ್ತಾ ಇದಾರೆ. ನಮ್ ಕೈಲಿ ತಡ್ಕೊಳಕ್ ಆಗ್ತಿಲ್ಲ ಇಲ್ಲಿ, ಅಷ್ಟ್ ಚೆನ್ನಾಗಿ ಹಾಡ್ತಾ ಇದೀರಾ. ಸೊ ಎಲಿಮಿನೇಷನ್ ನಾವು ಐ ಥಿಂಕ್ ಕಂಟಿನ್ಯೂ ಮಾಡ್ಬೇಕು, ಅವಾಗ ಎಲ್ಲರೂ ಎವ್ರಿ ಎಪಿಸೋಡ್ ಇಟ್ಬಿಡೋಣ, ಅವಾಗ ಸೀರಿಯಸ್ ಆಗಿ ಹಾಡ್ತಾರೆ. ಸಕ್ಕದ ಹಾಡಿದ್ರಿ, ಥ್ಯಾಂಕ್ ಯು. ಸಾರೆಗಾಮಪ ಲಿಟಲ್ ಚಾಂಪ್ಸ್ ನಲ್ಲಿ ನಮ್ಮ ಯಂಗೆಸ್ಟ್ ಪಾರ್ಟಿಸಿಪೆಂಟ್. 8 ವರ್ಷ ಏನೇ ನಿನ್ಗೆ? ಹಾಡು ಲಿರಿಕ್ಸ್ ಅದು ಫುಲ್ಲು ಅವಳ ಬಾಯಿ ತುಂಬಾ ಲಿರಿಕ್ಸ್ ಇರುತ್ತೆ. ಅದು ಅವಳಿಗೆ ವಯಸ್ಸಿಗೆ ಮೀರಿದ ಲಿರಿಕ್ಸ್ ಇರುತ್ತೆ, ಅದು ವಯಸ್ಸಿಗೆ ಮೀರಿದ ಎಕ್ಸ್ಪ್ರೆಷನ್ಸ್ ಇರುತ್ತೆ. 8 ವರ್ಷದಲ್ಲಿ ಇಷ್ಟೊಂದೆಲ್ಲ ಕೋಆರ್ಡಿನೇಟ್ ಮಾಡಿಕೊಂಡು ಮಕ್ಕಳು ಹಾಡೋದು, ಇಟ್ ಇಸ್ ರಿಯಲಿ ಅಮೇಝಿಂಗ್. ಏನ್ ಹೇಳೋದೆ ಕೀರ್ತನ, ಬಂದ್ಬಿಡೆ ನನ್ನ ಜೊತೆಗೆ ಬಾಂಬೆಗೆ ಕರ್ಕೊಂಡು ಹೋಗ್ತೀನಿ. ನೀವ್ ಕರೆದ್ರೆ ಬರ್ತಾಳಲ್ಲೋ ಗೊತ್ತಿಲ್ಲ, ಕರೆದ್ರೆ ಶಾನ್ ಈಗ ಬಿಟ್ಟು ಮುಂಚೆ ಅವಳೇ ಏರ್ಪಾಡು ಅಲ್ಲ, ನಾನ್ ಕರೆದ್ರೆ ಬರಲ್ಲ, ಅದಕ್ಕೇನೆ ಬ್ರೈಬ್ ಇದು. ಅವರೇ ಫುಲ್ ಬ್ಲಶಿಂಗ್ ಅಪ್ಪ. ಸೊ ಹ್ಯಾಪಿ. ಇನ್ನ ಅಂಕಗಳನ್ನು ನಾನು ಹಂಡೆಲ್ ಹಾಕ್ತಾ ಇದ್ದೀನಿ.
ವಿಜಯ್, ಒನ್ ರಿಕ್ವೆಸ್ಟ್. ಅವಳು ಇಷ್ಟು ಪ್ರೀತಿಯಿಂದ ನಿಮಗೋಸ್ಕರ ರಾಜಾ ರಾಜಾ ಅಂತ ಹಾಡು ಹೇಳಿದಾಳಲ್ಲ, ಇದೇ ಹಾಡಿಗೆ ಅವಳ ಜೊತೆ ಒಂದೇ ಒಂದ್ ಸ್ಟೆಪ್ ಹಾಕ್ಬಿಡಿ ಪ್ಲೀಸ್. ಸರಿ, ಓಕೆ. ಹಾಡ್ಕೊಂಡು ಸ್ಟೆಪ್ ಹಾಕ್ಬಿಡಿ. ಕೀರ್ತನ, ಇಂಪಾರ್ಟೆಂಟ್ ಸ್ಟೆಪ್ ಹೇಳ್ಕೊಡ್ಲಿಲ್ಲ ನೀನ್ ಅವ್ರಿಗೆ. ನಿಂಗೆ ಏನ್ ಹೆಸರಿಟ್ಟಿರೋದವ್ರು? ಬೇಬಿ ಶಕೀರಾ ಅಂತ ತಾನೇ? ಬೆಳಿ ಡಾನ್ಸ್ ಹೆಂಗ್ ಮಾಡೋದು ಅಂತ ಮಾಡ್ತಾರ ಅವ್ರೀಗ? ಯಾಕ್ರಿ ನನ್ ಮಾನತಿಗೆ ಮುಂದೆ ಬನ್ನಿ ಸರ್. ಇಲ್ಲಿ ಡಿಸೈಡ್ ಮಾಡ್ಬಿಟ್ಟಿದಾರಲ್ಲ ಇವರು. No fighting. We got the refugees. No fighting. No fighting. Shakira, Shakira. I never really knew that she could dance like this. She make a man wanna speak Spanish. Como se llama? Bonita. Shakira, Shakira. Oh baby, when you talk like that, you make a woman go mad. So be wise and keep on reading the signs of my body. I'm on tonight and my hips don't lie, and I'm starting to feel it's right. Oh, the attraction. ಕೆಳಗಡೆ ಅಕ್ಕಿ ಉದ್ದಿಟ್ಬಿಟ್ರೆ ದೋಸೆ ಇಟ್ಟು ರೆಡಿ ಆಗ್ಬಿಡುತ್ತೆ. ಮಾಡಿ ಮಾಡಿ. ಥ್ಯಾಂಕ್ ಯು. ಅವ್ರ ಡಾನ್ಸ್ಗೆ ಎಷ್ಟು ಪಾಯಿಂಟ್ಸ್ ಕೊಡ್ತೀಯಾ? ಅವ್ರಿಗೂ 10. ಅವ್ರಿಗೂ 10, ಇವಳಿಗೂ 10 ಅಂತೆ. ಸಮ ಓಕೆ, ಸಮಾಗಮ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. So you could keep on shaking it. Never really knew that she could dance like this. She make a man wanna speak Spanish. Como se llama? Bonita. ದಯವಿಟ್ಟು ಪ್ರಸಾರ ಆದ ಮುಂದಿನ ಭಾಗದಲ್ಲಿ ಅಂತ ಈ ಭಾಗ ಹಾಕ್ಬೇಡಿ ನಂದು. ವೀಕ್ಷಕರು, ಇಂದಿನ ಸಂಚಿಕೆ ಮುಗಿಸುವಂತಹ ಸಮಯ ಬಂದಿದೆ. ನಾವು ನಿನ್ನೆಯಿಂದನೂ ಹೇಳ್ತಿದ್ವಿ, ರವಿಚಂದ್ರನ್ ಸ್ಪೆಷಲ್ ರೌಂಡ್ ಆದ್ಮೇಲೆ ಇಬ್ರು ಎಲಿಮಿನೇಟ್ ಆಗ್ತಾರೆ ಅಂತ. ಸೊ ಈಗ ಎಲಿಮಿನೇಟ್ ಆಗಿರೋರು ಯಾರು ಅಂತ ಹೇಳೋ ಸಮಯ ಬಂದಿದೆ. ಮಕ್ಕಳೆಲ್ಲ ಎಲ್ರು 10 ಜನ ವೇದಿಕೆ ಮೇಲೆ ಬರ್ಬೇಕೀಗ. ಜಡ್ಜಸ್ ಈಗ 10 ಜನ ವೇದಿಕೆ ಮೇಲಿದ್ದಾರೆ. ಇವತ್ತು ಇಬ್ರು ಎಲಿಮಿನೇಟ್ ಆಗ್ತಾರೆ. ಈ ವಾರದ ಬೆಸ್ಟ್ ಸಿಂಗರ್ ಯಾರು ಅಂತ ಕೂಡ ನೀವು ಹೇಳ್ಬೇಕು. ಸೊ ಮೊದಲು ಲೀಸ್ಟ್ ಸ್ಕೋರ್ ಯಾರಿಗೆ ಬಂದಿದೆ ಇಬ್ಬರಿಗೆ, ಅವರು ಇವತ್ತು ಎಲಿಮಿನೇಟ್ ಆಗ್ತಾರೆ. ಮೊದಲನೇದಾಗಿ ಟಾಪ್ ಸ್ಕೋರರ್ ಆಗಿರೋದು ಸಮ್ರಾಟ್. 37.25. ಕಂಗ್ರ್ಯಾಚುಲೇಷನ್ಸ್, ಯು ಆರ್ ಸೇಫ್. ವಿಶ್ವನಾಥ್ ಸ್ಕೋರ್ 37. ಕಂಗ್ರ್ಯಾಚುಲೇಷನ್ಸ್ ವಿಶ್ವನಾಥ್. 36.25 ಬಂದಿರೋದು ಶ್ರೀಯುತ ಸನ್ಮಾನ್ಯ ಗಗನ್ ಅವರಿಗೆ. ಕೀರ್ತನ ರಮ್ಯಶ್ರೀ, ಅನನ್ಯ, ಸುಹಾಸ್, ಅದಿತಿ, ಅನುಷ್ಕಾ. ಈ 3ರಲ್ಲಿ ಸೇಫ್ ಝೋನ್ಗೆ ಹೋಗ್ತಾ ಇರೋರು, 3ರಲ್ಲಿ ಜಾಸ್ತಿ ಅಂಕ ಪಡ್ಕೊಂಡಿರೋರು. 34.25 ಅಂಕಗಳನ್ನ ಪಡೆದು ಸೇಫ್ ಝೋನ್ಗೆ ಹೋಗ್ತಾ ಇರುವಂತಹ ಸ್ಪರ್ಧಿ. ಇವತ್ತಿನ ಫೈನಲ್ ಕಂಟೆಸ್ಟೆಂಟ್ ಸೇರ್ಕೊಳ್ತಾ ಇರೋದು ಅದಿತಿ. Blessed. You are blessed, Suhas. You are blessed.
ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ನೀವಿಬ್ರು ಇವತ್ತು ಎಲಿಮಿನೇಟ್ ಆಗ್ತಿದ್ದೀರಿ. ನೆಕ್ಸ್ಟ್ ರೌಂಡ್ಗೆ ನೀವು ನಮ್ಮ ಜೊತೆ ಇರೋದಿಲ್ಲ. ಸುಹಾಸ್, ಖುಷಿ ಇದೆ. ಫಸ್ಟ್ ಮ್ಯೂಸಿಷಿಯನ್ಸ್ಗೆ ಥ್ಯಾಂಕ್ಸ್ ಮಾಡಬೇಕು. ಹೌದಾ? ಮತ್ತೆ ಜಡ್ಜಸ್ ಟಿಪ್ಸ್ ತಗೊಂಡಿದ್ದು ತುಂಬಾ ಯೂಸ್ಫುಲ್. ತುಂಬಾ ಕಷ್ಟಪಟ್ಟು ನಮಗೆ ಹೇಳ್ಕೊಡ್ತಾರಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ಅಪ್ಪ ಅಮ್ಮಂಗೆ. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ವಾವ್, ವಾಟ್ ಅ ಲವ್ಲಿ ಕಿಡ್. ನಾನು ನಿನ್ನ ತುಂಬಾ ಮಿಸ್ ಮಾಡ್ತೀನಿ ಕಣೋ. Even I miss all of them. I miss you. What are you going to do next? ಅಷ್ಟೇ, ಇಲ್ಲಿಗೆ ಮುಗೀತು ಅಂತಾನೆ ಅನ್ಕೊಳ್ಳಲ್ಲ ನಾನು. ಇನ್ನೊಂದು ಸ್ಟೇಜಿಗೆ ಹೋಗೋದು, ಇನ್ನೊಂದ್ಸತಿ ಹಾಡೋದು, ಆದ್ರೆ ವಿನ್ ಆಗ್ತೀನಿ. ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು. ಅಮೆರಿಕದಿಂದ ಬಂದಿರೋ ಹಳ್ಳಿ ಹುಡುಗಿ. ಜಡ್ಜಸ್ಗೆ, ಫ್ರೆಂಡ್ಸ್ಗೆ ಎಲ್ಲ ಬಾಯ್ ಹೇಳ್ತೀರಾ? ಮಶ್ರೂಮ್ ಕೃಷ್ಣ. ನನ್ ಫಸ್ಟ್ ಅವನ್ ಹೇರ್ ಸ್ಟೈಲ್ ತುಂಬಾ ಇಷ್ಟಪ್ಪ. ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಅವ್ರು ಕೊಡ್ತಿರುವಂತಹ ರೈಸಿಂಗ್ ಚಾಂಪ್ ಅವಾರ್ಡ್ 10,000 ರೂಪಾಯಿ ಯಾರಿಗೆ ಹೋಗ್ತಿದೆ? ಸಾಮ್ರಾಟ್. ಆಟ ಹುಡುಗಾಟವೋ ಪರಮಾತ್ಮ ನಾಟವೋ, ಪಾಠವೋ ನಾಟಕವೋ ಭಗವಂತ ನಾಟವೋ, ಆಸೆ ಇಟ್ಟೋನು ಅವನೇ, ಕನಸು ಕೊಟ್ಟೋನು ಅವನೇ. ಎಲಿಮಿನೇಷನ್ಸ್ ಯಾಕಿರ್ಬೇಕು ಅಲ್ವಾ? ನಮ್ಗಂತೂ ಎಲ್ಲಾರು ಎಷ್ಟು ಹಚ್ಕೊಂಡ್ಬಿಟ್ಟಿದ್ದೀನಿ ಅಂದ್ರೆ ಇವಾಗ ಒಬ್ಬೊಬ್ರು ಹೋದ್ರೂ ತುಂಬಾನೇ ಬೇಜಾರಾಗತ್ತೆ. This is not good. I don't want to elimination.